ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ 2ನೇ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆಯನ್ನು ಕಳಸವನ್ನು ಇಡದೆ ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನು ತುಂಬ ವಿವರವಾಗಿ ನೋಡೋಣ. ಮನೆ ಚಿಕ್ಕದಿರುವವರು, ಈಗಾಗಲೇ ಕುಲದೇವರ ಪೂಜೆ ಮಾಡುವವರು ಅಥವಾ ಎರಡು ಕಳಸಗಳನ್ನು ಇಡಲು ಸ್ಥಳವಿಲ್ಲದವರು ಕೂಡ ಯಾವುದೇ ಗೊಂದಲವಿಲ್ಲದೆ ಈ ವಿಧಾನವನ್ನು ಅನುಸರಿಸಿ ಭಕ್ತಿಯಿಂದ ಪೂಜೆ ಮಾಡಬಹುದು. ಮೊದಲಿಗೆ ಪೂಜೆಯ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ, ಸಾಧ್ಯವಾದರೆ ಅಕ್ಕಿ ಹಿಟ್ಟಿನಿಂದ ಅಥವಾ ರಂಗೋಲಿಯಿಂದ ಸುಂದರವಾದ ರಂಗೋಲಿ ಹಾಕಿ. ನಂತರ ಒಂದು ಶುಭ್ರವಾದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡುವ ವ್ಯವಸ್ಥೆ ಮಾಡಿ. ಒಂದು ತಟ್ಟೆಯ ಮೇಲೆ 8 ವೀಳ್ಯದೆಲೆಯನ್ನು ಅಷ್ಟಲಕ್ಷ್ಮಿಯರ ಸಂಕೇತವಾಗಿ ಜೋಡಿಸಬೇಕು. ಪ್ರತಿಯೊಂದು ವೀಳ್ಯದೆಲೆಯ ತುದಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ, ನಂತರ ಮಧ್ಯದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬಿಡಿಸಬೇಕು. ಅದರ ಮಧ್ಯದಲ್ಲಿ ಮಹಾಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ಜೊತೆಗೆ ಗಣಪತಿಯ ಚಿಕ್ಕ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭಿಸಬೇಕು. ಲಕ್ಷ್ಮೀ ದೇವಿಗೆ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಹೊದಿಸಬೇಕು. ಹೂವಿನ ಹಾರ, ಬಳೆ, ನಾಣ್ಯ, ಕುಂಕುಮ, ಅರಿಶಿಣ ಹಾಗೂ ಅಕ್ಷತೆಯಿಂದ ಅಲಂಕಾರ ಮಾಡಬೇಕು. ದೇವಿಗೆ ಕಮಲ ಹೂ ಸಿಕ್ಕರೆ ಅತ್ಯುತ್ತಮ, ಇಲ್ಲದಿದ್ದರೆ ಮಲ್ಲಿಗೆ, ಸೇವಂತಿಗೆ ಅಥವಾ ಯಾವುದೇ ಸುಗಂಧ ಹೂವನ್ನು ಅರ್ಪಿಸಬಹುದು. ದೇವಿಯ ಮುಂದೆ 2 ತುಪ್ಪದ ದೀಪಗಳನ್ನು ಇಟ್ಟು ಅದರಲ್ಲಿ 1 ಏಲಕ್ಕಿ ಅಥವಾ 2 ಲವಂಗ ಹಾಕಿ ಬೆಳಗಿಸಿದರೆ ಪೂಜೆಯ ವಾತಾವರಣ ಇನ್ನಷ್ಟು ಶುಭಕರವಾಗುತ್ತದೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾದ ಅರಿಶಿಣ, ಕುಂಕುಮ, ಅಕ್ಷತೆ, ಹಣ್ಣು, ತೆಂಗಿನಕಾಯಿ, ತಾಂಬೂಲ, ಹೂವು, ಕರ್ಪೂರ ಹಾಗೂ ನೈವೇದ್ಯವನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಬೇಕು. ನೈವೇದ್ಯವಾಗಿ ಸಕ್ಕರೆ ಪೊಂಗಲ್, ಪಾಯಸ, ಕೇಸರಿ ಬಾತ, ಶಿರಾ ಅಥವಾ ನಿಮಗೆ ಸಾಧ್ಯವಾದ ಯಾವುದೇ ಸಿಹಿ ತಿಂಡಿಯನ್ನು ನೀವು ನೈವೇದ್ಯವಾಗಿ ಭಕ್ತಿಯಿಂದ ತಯಾರಿಸಿ ಅರ್ಪಿಸಿದರೆ ಒಳ್ಳೆಯದು. ಭಕ್ತಿಯಿಂದ ಅರ್ಪಿಸಿದ ಸರಳ ನೈವೇದ್ಯವು ದೇವಿಗೆ ಪ್ರಿಯವಾಗುತ್ತದೆ. ಈ ದಿನ ಕುಲದೇವರ ಪೂಜೆಯನ್ನು ಮಾಡುತ್ತಿದ್ದರೆ ಅದೇ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬಹುದು. ಪ್ರತ್ಯೇಕ ಕಳಸವನ್ನು ಇಡುವಂತಹ ಅವಶ್ಯಕತೆ ಇಲ್ಲ. ಕುಲದೇವರಿಗೆ ಪೂಜೆ ಮಾಡಿದ ನಂತರ ಗಣಪತಿಗೆ ನಮಸ್ಕರಿಸಿ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಅಷ್ಟಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು. ಪ್ರತಿಯೊಂದು ನಾಮಾವಳಿಗೆ ಅಕ್ಷತೆ ಅಥವಾ ಹೂವು ಅಥವಾ ಕೆಂಪು ಹಳದಿ ಬಳೆಗಳನ್ನು ಅರ್ಪಿಸಬಹುದು. ಆಷಾಢ ಮಾಸದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಅಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಮಡಿಲಕ್ಕಿ ಕೊಡುವ ಸಂಪ್ರದಾಯವು ಬಹಳ ಮಹತ್ವದ್ದಾಗಿದೆ. ನಿಮ್ಮ ಕುಲದೇವಿಯ ದೇವಸ್ಥಾನ, ಗ್ರಾಮದೇವಿ ದೇವಸ್ಥಾನ ಅಥವಾ ದುರ್ಗಾದೇವಿಯ ದೇವಾಲಯಗಳಲ್ಲಿ ಮಡಿಲಕ್ಕಿ ಸಲ್ಲಿಸಲು ಸಾಧ್ಯವಾದರೆ ಉತ್ತಮ. ಸಾಧ್ಯವಾದರೂ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ದೇವಿಯ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬಹುದು. ದೇವಿಯ ಕೃಪೆ ಭಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಪೂಜೆಯ ನಂತರ ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ, ಲಲಿತ ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿದರೆ ಮನೆಯಲ್ಲಿ ಸಾತ್ವಿಕತೆ ಹೆಚ್ಚುತ್ತದೆ. ಸಂಜೆಯ ಸಮಯದಲ್ಲಿ ತುಪ್ಪದ ದೀಪ ಅಥವಾ ಬೆಲ್ಲದ ದೀಪ ಹಚ್ಚಿ ದೇವಿಗೆ ಆರತಿ ಮಾಡಬೇಕು. ಕರ್ಪೂರ ಆರತಿಯ ನಂತರ ತೆಂಗಿನಕಾಯಿ ಒಡೆದು ನೈವೇದ್ಯ ಸಮರ್ಪಿಸಿ ಕುಟುಂಬದ ಎಲ್ಲರಿಗೂ ಪ್ರಸಾದವನ್ನು ಹಂಚಬೇಕು. ಈ ಬಾರಿ ಆಷಾಢ 2ನೇ ಶುಕ್ರವಾರದ ಸಂದರ್ಭದಲ್ಲಿ ಏಕಾದಶಿ ವೃತ ಸಮೀಪದಲ್ಲಿರುವುದರಿಂದ ವೃತ ಮಾಡುವವರು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಆಚರಿಸಬಹುದು. ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ವೃತವನ್ನು ಪಾಲಿಸುವುದು ಮುಖ್ಯ. ಪೂಜೆ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೋಬಹುದು. ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡುವವರು ಶನಿವಾರ ಅಥವಾ ಭಾನುವಾರ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಮಾಡಬೇಕು. ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡಬೇಕು. ಈ ಪೂಜೆಯಿಂದ ಮನೆಯಲ್ಲಿರುವ ದಾರಿದ್ರ್ಯ, ನಕಾರಾತ್ಮಕತೆ ದೂರವಾಗಿ ಐಶ್ವರ್ಯ, ಶಾಂತಿ ಮತ್ತು ಸೌಭಾಗ್ಯ ವೃದ್ಧಿಯಾಗುತ್ತದೆ. ಆದರೆ ಪ್ರತಿಯೊಂದು ಮನೆಯ ಸಂಪ್ರದಾಯ ವಿಭಿನ್ನವಾಗಿರುವುದರಿಂದ ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರ ಸಲಹೆಯನ್ನು ಅನುಸರಿಸುವುದು ಉತ್ತಮ. ಪೂಜೆಯಲ್ಲಿ ಮುಖ್ಯವಾದದ್ದು ವೈಭವವಲ್ಲ, ಶಕ್ತಿ ಮತ್ತು ಶ್ರದ್ಧೆ. ಶುದ್ಧ ಮನಸ್ಸಿನಿಂದ ದೇವಿಯನ್ನು ಆರಾಧಿಸಿದರೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತ ದೊರೆಯುತ್ತದೆ. ಆಷಾಢ ಮಾಸದ ಈ ಪವಿತ್ರ ಶುಕ್ರವಾರದಂದು ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಮುಂದಿನ ಧಾರ್ಮಿಕ ವಿಡಿಯೋಗಳಲ್ಲಿ ಮತ್ತೆ ತಪ್ಪದೇ ಸಿಗ್ತೀನಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.